ಪವಿತ್ರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಈಗ ನಾನು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನಿಲ್ಲ, ಬಾಣಲಿಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹೆಸರು ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ, ನಾನು ನೋಟ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ಚೀಪಾಗಿ ಮಾಡ್ಬೋದು, ತುಂಬ ಮಕ್ಕಳು ಕೂಡ ಕಲ್ತ್ಕೊಂಡು ಮಾಡ್ಬೋದು. ವೆರಿ ವೆರಿ ಈಸಿ ನೋಡಿ. ಇಷ್ಟೇ. ಇವಾಗ ನೆಕ್ಸ್ಟ್ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಲಿ ಅದೆರಡೂ. ಮಾರ್ನಿಂಗ್ ಟೈಮ್ ಆಗೇ ಹೋಗುತ್ತೆ, ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಎರಡೂ ಚೆನ್ನಾಗಿ ಫ್ರೈ ಮಾಡಿ. ಡೀಪ್ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಗೋಲ್ಡ್ ಕಲರ್ ಚೇಂಜ್ ಆದರೆ ಸಾಕು. ಈ ಥರ ಆಗಲಿ. ನೆಕ್ಸ್ಟ್ ಈ ಥರ ಆದ ತಕ್ಷಣ ನಾನು ಒಂದು ಸ್ವಲ್ಪ ಬಟಾಣಿ ಇಟ್ಕೊಂಡಿದ್ದೆ, ಬಟಾಣಿನೂ ಇದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ಮೊದಲೇ ಬೇಯಿಸಿ ಇಟ್ಕೊಂಡಿರ್ತೀನಿ, ಅರ್ಜೆಂಟಿಗೆ ಆಗೋಲ್ಲ ಸ್ಕೂಲ್ ಮಕ್ಕಳಿಗೆ ಅಂತ. ಈಗ ನಾನು ಕೊತ್ತಂಬರಿ ಮತ್ತು ಟೊಮೆಟೊನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಏನಿಲ್ಲ, ಮಾಮೂಲಿ ಇದೇ ಥರ ಮಿಕ್ಸ್ ಮಾಡಿ ಅಷ್ಟೇ. ಈಗ ಬಟಾಣಿ ಹಾಕ್ತಿದ್ದೀನಿ ನೋಡಿ, ಮೊದಲೇ ನಾನು ಬೇಯಿಸಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಮಕ್ಳಿಗೆ ಕಲರಾಗಿರುತ್ತೆ. ಇವ್ನು ನನ್ನ ಮಗ ಹಾಯ್ ಮಾಡ್ತಾಯಿದ್ದಾನೆ ನೋಡಿ, ಹಾಯ್ ಮಾಡಿ. ಅವಳು ನನ್ನ ಮಗಳು ಮಧ್ಯದವಳು, ಎರಡನೇವಳು ಮಗಳು. ಅವಳು ಮುಖ ಮುಚ್ಕೋತಿದ್ದಾಳೆ, ಅವಳಿಗೆ ನಾಚಿಕೆ ಸ್ವಲ್ಪ. ಅವಳು ಅಷ್ಟೊಂದು ವೀಡಿಯೋಗೆಲ್ಲ ಬರೋಲ್ಲ ನನ್ನ ಮಕ್ಕಳು, ಅವ್ರು ಬೇಡ 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 ಅಂತಲೇ ಅಂತಾರೆ. ಈಗ ನೆಕ್ಸ್ಟ್ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ನಂತರ ಇದಕ್ಕೆ ನಂಗೆ ಅವಳು ಏನಮ್ಮ ನೀನು ವೀಡಿಯೋ ಮಾಡ್ತಿದ್ಯಾ ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಂಗೆ ತುಂಬ ನಗು ಬರ್ತಾಯಿತ್ತು. ಇವಾಗ ಅಷ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಮಾಡಿದ್ರೆ ಒಂದು ಸ್ವಲ್ಪ ಪಲಾವ್ ಥರ ಟೇಸ್ಟ್ ಕೊಡುತ್ತೆ ನಮಗೆ, ತುಂಬ ಚೆನ್ನಾಗಾಗುತ್ತೆ. 3 ಮಕ್ಳನ್ನ ರೆಡಿ ಮಾಡಿ ಕಳಿಸೋದು ತುಂಬ ಕಷ್ಟ ಅಲ್ವಾ ಅಂತ ಕೇಳ್ತಾರೆ. ನಂಗೆ ಅನಿಸಲ್ಲ ಫ್ರೆಂಡ್ಸ್. ಸ್ವಲ್ಪ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ ನಾನು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಒಂಚೂರು ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೆ ಆಪ್ಷನ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. 3 ಮಕ್ಳನ್ನ ಕಳ್ಸೋದು ತೊಂದರೆನಾ ಕಷ್ಟನಾ ಅಂದರೆ ಕಷ್ಟನೇ. ಈಸಿ ಅಂದರೆ ಈಸಿನೇ ನೋಡಿ. ಈಗ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದಕ್ಕೆ ಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡಿ ಒಂಚೂರು ಹಿಂಗೆ. ಫ್ರೈ ಮಾಡಿದ ತಕ್ಷಣ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಅದಕ್ಕೆ ನೀರು ಆ್ಯಡ್ ಮಾಡಿದ್ರೆ ಅದು ಪಲಾವ್ ಥರ ಟೇಸ್ಟ್ ಕೊಡುತ್ತೆ ನಮಗೆ, ಒಂಥರ ಚೆನ್ನಾಗಿರುತ್ತೆ ನಮಗೆ ಅದು ತಿನ್ನೋಕ್ಕೆ. ಒಂಥರ ಮೆತ್ತಗೆ ಸ್ವಲ್ಪ ಟೈಮ್ ಆದಮೇಲೆ ಅದು ತಿನ್ನೋಕ್ಕಾಗಲ್ಲ ಅಂತಾರಲ್ಲ, ಆ ಥರ ಎಲ್ಲ ಆಗೋಲ್ಲ. ನಾನು ಯಾವತ್ತೂ ಇದೇ ಥರನೇ ಮಾಡೋದು. ನಮ್ಮಮ್ಮ ನಮಗೆ ಇದೇ ಥರನೇ ಹೇಳ್ಕೊಟ್ಟಿದ್ರು, ನಾನಿಲ್ಲಿ ಇದೇ ಥರನೇ ಮಾಡ್ತೀನಿ. ಇವಾಗ ನೆಕ್ಸ್ಟು ಅದು ಸ್ವಲ್ಪ ಕುದಿ ಬಂದಮೇಲೆ ನೆಕ್ಸ್ಟು ನೀವು ಅದಕ್ಕೆ ಅವಲಕ್ಕಿನ ಆ್ಯಡ್ ಮಾಡ್ಕೋಬೇಕು. ಕಲರ್ಫುಲ್ಲಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅದು. ಎಲ್ಲ ನೋಡಿ, ಎಲ್ಲ ಥರ ಕುದಿ ಬರ್ತಾಯಿದೆ. ಈ ಥರ ಕುದಿ ಬರಬೇಕದು. ಸೆಂಟ್ರಲ್ಲಿ ಎಲ್ಲ ಥರ ಕುದಿ ಬಂದರೆ ಅದು ಚೆನ್ನಾಗಿ ಕುದ್ದಿದೆ, ಎಲ್ಲದಕ್ಕೂ ಉಪ್ಪು ಎಲ್ಲ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಈಗ ನೆಕ್ಸ್ಟು ನಾನು ಅವಲಕ್ಕಿನ ಆ್ಯಡ್ ಮಾಡ್ತೀನಿ. ಅದಕ್ಕೆ ತೊಳೆದು ಇಟ್ಕೊಂಡಿರಿ ಫಸ್ಟೇ, ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದನ್ನ ಅದಕ್ಕೆ ನಾನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ ನೀವೆಲ್ಲ ಯಾವ್ಯಾವ ಥರ ಮಾಡ್ತೀರಾ ಅಂತ ನನ್ನ ಕಮೆಂಟ್ಸಲ್ಲಿ ಹೇಳಿ, ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರೋ, ನಾನು ಇದೇ ಥರ ಮಾಡಿ ರೂಢಿ ಆಗಿದೆ ನನಗೆ. ಬಟ್ ನೀವು ಯಾವ ಥರ ಮಾಡ್ತೀರಾ ಅಂತ ನಾನು ನೋಡಬೇಕು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ನಾವು, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈ ಥರ ಪಲಾವ್ ಥರನೇ ಕನ್ಸಿಸ್ಟೆಂಟಿ ಬರುತ್ತೆ, ಅದೇ ಬರುತ್ತೆ. ಈಗೆಲ್ಲ ಫುಲ್ ಮಿಕ್ಸ್ ಮಾಡಿ ಈ ಥರ ನೋಡಿ. ಈ ಥರ ಬಂದಿರುತ್ತದು, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡೋಕ್ಕೆ ಕಲರ್ ಅಷ್ಟೊಂದು ಕಾಣಿಸ್ತಾನೆ ಇರ್ಬೋದು, ಮಾತ್ರ ತಿನ್ನೋಕೆ ಮಾತ್ರ ತುಂಬ